ಬಾರಯ್ಯ ಬಿಟ್ ಬಾರಯ್ಯ ಅನ್ವಿ ಆ ಹೋಟೆಲ್ನ. ಬಂದ್ಯಾ? ಇವಾಗ ನೋಡು ನನ್ನ ಮಗಳ ಸ್ಥಿತಿ ಏನಾಗಿದೆ ಅಂತ. ಅದ್ಕೆ ಏನಂದ್ಲು? ನೀನಿನ್ಮೇಲೆ ಆ ಹೋಟ್ಲಲ್ಲಿ ಕೆಲ್ಸ ಮಾಡ್ಬಾರ್ದು. ನೀತು ಸೋಷಿಯಲ್ ಮೀಡಿಯಾದಲ್ಲಿ ಅಪಾಲಜಿ ಕೇಳ್ಬೇಕಂತೆ. ಎಲ್ಲಿ ಕೇಳುತ್ತೆ ಇದು? ಹೋಯ್ತು ನನ್ ಮಗಳ ಜೀವನ. ಲೇ ಮನಹಾರ, ಇದಕ್ಕೇನಾ ಲವ್ ಮಾಡಿ ಮದ್ವೆ ಆಗಿದ್ದು? ಏನ್ ರವಿ ಇದು? ನಾಳೆ ದಿನ ಈ ಕಾರಣಕ್ಕೆ ಶ್ರುತಿ ಮನೆ ಬಿಟ್ಟು ಬಂದಿದ್ದಾಳೆ ಅಂತ ಅಂದ್ರೆ ಇನ್ನು ಮುಂದೆ ನಮ್ಮ ಮರ್ಯಾದೆ ಏನಾಗ್ಬೇಕು? ಈ ಮಿಡ್ಲ್ ಕ್ಲಾಸ್ ಜನರ ವಿಷಯನೇ ಇಷ್ಟು ಶೀಲ. ಅದಕ್ಕೆ ನಾ ಅವತ್ತಿಂದ ಪಡ್ಕೊಂಡಿದ್ದು ಇವ್ರ ಸಹವಾಸ ನಮಗ್ ಬೇಡ ಅಂತ. ಸಮಸ್ಯೆನ ಸರಿ ಮಾಡೋದ್ರಲ್ಲೇ ಕ್ಲಾಸು ಮಾಸು ಅಂತ ಇರೋದು. ಶ್ರುತಿ ಜೊತೆ ನೀವ್ ಮಾತಾಡಿ ಸಮಾಧಾನ ಮಾಡಿ ಮನೆ ಕಳ್ಸಿ. ತಪ್ಪು ನಾವು ಯಾವಳೋ ಮಾಡಿರೋದು. ಇವ್ನ್ ಮಾಡಿಲ್ವಾ ತಪ್ಪನ್ನ? ಆಯ್ತು, ತಪ್ಪಾಗಿದೆ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ಇದನ್ ಸಾಕ್ಸೋದ್ ಬೇಡ ಸರ್. ಎಲ್ರೂ ಶ್ರುತಿನ ಸಮಾಧಾನ ಮಾಡೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡೋಣ. ಆ ನೀಟು ವಿಷಯನ ನಾವ್ ಇನ್ನೊಂದ್ಸರಿ ಮಾತಾಡ್ತೀವಿ. ರವಿ, ನಡಿ ಹೊರಡೋಣ. ಇಷ್ಟಾದ್ರೂ ಜಂಬ ಹೇಳ್ತಿಲ್ಲ. ಏನ್ ಜನನಪ್ಪ ಇವ್ರು. ಲೇ ಅಬ್ಬೆ, ಸುದ್ದಿ ಫೋನ್ ಮಾಡಿ ಮನೆ ಕರಿತೀಯ ನೋಡೋ. ಅವಳು ಬರಕ್ ರೆಡಿ ಇಲ್ವಲ್ಲ. ಆ ನೀತು ಸಾರಿ ಕೇಳ್ಬೇಕು ಅಂತಿದ್ದಾಳೆ. ಹಂಗಾರ ನೀತು ಒಂದ್ ಕಾಲ್ ಮಾಡಿ ಬಿಸಾಕು. ನೀತುಗ್ ಯಾಕೋ? ಅವಳೇ ತಾನೆ ಅವರೇ ಕಾಲ್ ಹಾಕಿರೋದ್ ನಿನಗೆ. ಮಕ್ ದುಗ್ದು ಬಿಸಾಕು. ನಿನಗೇನು ಮಾನವೇ ಮರ್ಯಾದೆಯೇ? ಒಂದು ಸಾರಿ ಕೇಳು ಅಂತ ಮಕ್ ಹೋಗ್ದು ಬಿಸಾಕು. ಕೇಳ, ಇವತ್ತೇನಾದ್ರೂ ಅವಳು ರಾಂಗ್ ಆಗಿ ಮಾತಾಡ್ಬಿಟ್ರೆ ಅವ್ಳ ಕಥೆನ ಈಗಲೇ ಮುಗಿಸ್ಬಿಡ್ತೀನಿ. ಕೇಳೋ ಮಾಡದ ಬೀಗ. ತಲೆ ಕೆಡ್ಸ್ಕೊಬೇಡು. ನಮ್ ಜೊತೆಗೆ ನಮ್ಮ 8 ಡಿಗ್ರಿ ಇದಾನೆ, ನೋಡ್ಕೊತಾನ ಅವನು. ಫೋನ್ ಮಾಡ. ವಾಟ್ ಅ ಸರ್ಪ್ರೈಸ್ ರವಿ. ನಿನ್ ಜೊತೆ ಮಾತಾಡ್ಬೇಕು ಅಂತ ಆಸೆ ಪಡ್ತಿದ್ದೆ. ಇದನ್ನೇ ಅಲ್ವಾ ಟೆಲಿಪತಿ ಅನ್ನೋದು? ಸ್ಟಾಪ್ ಇಟ್ ನೀತು, ಇದೆಲ್ಲ ಚೆನ್ನಾಗಿರಲ್ಲ. ನಾನ್ ಇನ್ಮೇಲೆ ನಿನ್ ರೆಸ್ಟೋರೆಂಟ್ ಬರಲ್ಲ. ಓಕೆ, ನೋ ಪ್ರಾಬ್ಲಮ್. ನಾನು ಆಲ್ರೆಡಿ ಬೇರೆ ಶೆಫ್ನ ತಗೊಂಡಿದ್ದೇನೆ. ನಾನ್ ನಿನಗೆ ನನ್ ಪ್ರೀತಿನ ಹೇಳ್ಕೊಂಡ್ರೆ ನೀನ್ ಕೆಲ್ಸಕ್ ಬರಲ್ಲ ಅಂತ ಗೊತ್ತಿತ್ತು. ಅದಕ್ಕೆ ನಾನ್ ಬೇರೆಯವ್ರ ತಗೊಂಡೆ. ಅವ್ನ್ ನಿನ್ನಷ್ಟು ಒಳ್ಳೆ ಶೆಫ್ ಅಲ್ಲ. ಆದ್ರೆ ಏನ್ ಮಾಡೋದು, ನಾನ್ ರವಿ ಒಬ್ನೇ ತಾನೆ. ಲವ್ಲಿ ರವಿ. ನೋಡ್ ನೀತು, ನೀನ್ ನಡ್ಕೊಳ್ತಾ ಇರೋ ರೀತಿ ನನ್ಗೆ ಇಷ್ಟ ಆಗ್ತಾ ಇಲ್ಲ. ನನಗ್ ನೀನ್ ಇಷ್ಟ ಆಗಿದ್ಯಲ್ಲ. ನನಗ್ ನಿನ್ ಹಿಂಸೆ ಅನ್ಸ್ತಾ ಇದೀಯಾ? ನನಗ್ ನೀನ್ ಮಧುರವಾಗಿದ್ಯಾ. ದಿಸ್ ಇಸ್ ಟೂ ಮಚ್ ನೀತು. ಎಸ್, ಐ ಲವ್ ಯು ಟೂ ಮಚ್. ನಾನ್ ಮದ್ವೆ ಆಗಿರೋ ನೀತು. ಸೋ ವಾಟ್? ನೀನ್ ಬಂದು ನನ್ನ ಲವ್ ಮಾಡು ಅಂತ ಕೇಳ್ತಾನೆ ಇಲ್ವಲ್ಲ. ಐ ಲವ್ ಯು ರವಿ. ನಾನ್ ನಿನ್ನ ಪ್ರೀತಿಸ್ತಾ ಇದ್ದೀನಿ. ನೀತು, ನೀನ್ ಯಾಕೆ ಹಿಂಗ್ ಮಾಡ್ತಾ ಇದೀಯ ಅಂತ ನನಗೆ ಗೊತ್ತಿಲ್ಲ. ನೀನ್ ನನ್ ಜೀವನದ ಜೊತೆ ಆಟ ಆಡ್ತಾ ಇದೀಯಾ. ನೀನ್ ನನ್ ಹೃದಯದಲ್ಲಿ ಆಟ ಆಡ್ತಿದ್ಯಾ ರವಿ. ಅಯ್ಯೋ ನೀತು, ಪ್ಲೀಸ್, ಇದ್ರಿಂದ ನನ್ ಮ್ಯಾರೇಜ್ ಲೈಫ್ ಹಾಳಾಗ್ತಾ ಇದೆ. ನೀನ್ ಪ್ಲೀಸ್ ಶ್ರುತಿ ಹತ್ರ ಸಾರಿ ಕೇಳು. ನಾನ್ ರವಿನ ಪ್ರೀತಿಸಲ್ಲ ಅಂತ ಹೇಳು. ರವಿ, ನನ್ಗೆ ಸುಳ್ಳು ಹೇಳಕ್ ಬರಲ್ಲ. ಫಸ್ಟ್ ಆಫ್ ಆಲ್, ಅವ್ಳು ಯಾರು? ನನಗೇನಾಗ್ಬೇಕು? ನಾನ್ ಯಾಕೆ ಅವಳ ಹತ್ರ ಸಾರಿ ಕೇಳ್ಬೇಕು? ರವಿ, ನಾನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನೋಡ್ ನೀತು, ನನ್ ಕೋಪಕ್ಕೂ ಒಂದ್ ಲಿಮಿಟ್ ಇರುತ್ತೆ. ಅದನ್ನ ಕ್ರಾಸ್ ಮಾಡ್ಬೇಡ. ನಿನ್ನ ಲಿಮಿಟ್ ನೀನ್ ಕ್ರಾಸ್ ಮಾಡು, ನೋಡೋಣ. ಆ ಶ್ರುತಿನ ಬಿಟ್ಟು ನನ್ ಹತ್ರ ಬರ್ತೀಯಾ? ಆಗಲ್ಲ ಅಲ್ವಾ? ಬೇಡ ಬಿಡು. ನಿನ್ ಪಾಡಗ್ ನೀನಿರು, ನನ್ ಪಾಡಗ್ ನಾನ್ ಇರ್ತೀನಿ. ಬೇಡ ನೀತು, ಇದು ಈ ಹಂತದಲ್ಲಿ ಮಾತ್ರ ಇರಲ್ಲ. ದಯವಿಟ್ಟು ನನ್ ಮಾತ್ ಕೇಳು. ಈ ಹಂತದಲ್ಲಿ ಅಂದ್ರೆ ಅಪ್ಡೇಟ್ ಆಗುತ್ತಾ ದಿನ? ಆಗ್ಲಿ, ನನಗೂ ಅದೇ ತಾನೇ ಬೇಕಾಗಿರೋದು. ಐ ಲವ್ ಯು ರವಿ. ನೀತು, ಲವ್ ಯು ಟು ಹೇಳ್ತೀಯಾ? ಶೂರ್. ರವಿಗ, ನೀ ಯಾವ್ದೋ ಇದು ಮನೆ ಹೊಸದಲ್ಲಿ ಬೆಳ್ಕೊಳ್ಳೋ ಅಣಬೆ ತರ ಬೆಳ್ಕೊಂಡು ಸೇರಿ ಓದಿತೀನಿ ಅಂತ ಇದೆ. ಕಣ, ಇಷ್ಟ ದಿನ ಹೀಗಿರ್ಲಿಲ್ಲ. ಅದ್ಯಾಕೋ ಸಡನ್ ಆಗಿ ಚೇಂಜ್ ಆಗ್ಬಿಟ್ಟಿದ್ದಾಳೆ. ಜನನೇ ಅಷ್ಟು ಕಣೋ. ಚೇಂಜ್ ಆಗಕ್ಕೆ ಪ್ರಯತ್ನ ಮಾಡ್ತಾರೆ ಹೊರತು ನಂತರ ಬಂದಾಗಕ್ಕೆ ಪ್ರಯತ್ನ ಮಾಡಲ್ಲ. ನೋಡಪ್ಪ, ಇವಳು ಬದಲಾಗಲ್ಲ. ನಿನ್ ಹೆಂಡತಿ ಶ್ರುತಿ ಮನೆಗ್ ಬರಲ್ಲ. ಅಲ್ಲ, ನಾವ್ ಯಾಕೆ ಅವ್ರ ಅಪ್ಪ ಅಮ್ಮನ ಜೊತೆ ಮಾತಾಡಬಾರ್ದು? ಲೇ ಅಪ್ಪಿ, ಹುಣಸೆ ಮರದಲ್ಲಿ ನುಗ್ಗೆಕಾಯಿ ಬೆಳೆಯಕ್ಕಾಗತ್ತೇನೋ? ಹುಣಸೆನೆ ಹಿಂಗಿದೆ, ಇನ್ನಾದ್ರೂ ಜನ್ಮ ಕೊಟ್ಟವ್ರು ಇನ್ನಿ ಹಂಗೋ ಅಲ್ವಾ? 5 ಡಿಗ್ರಿ ಕರೆಕ್ಟ್ ಆಗಿ ಹೇಳ್ಬಿಟ್ಟು ಇವ್ದು ನೋಡು. ಇಲ್ಲ ಕಣ, ಅವ್ರ ಅಪ್ಪ ಅಮ್ಮ ಒಳ್ಳೆಯವ್ರೆ. ಅವ್ರಿಗಿದೆಲ್ಲ ಗೊತ್ತಾದ್ರೆ ತುಂಬಾ ದುಃಖ ಪಡ್ತಾರೆ. ಲೇ ಅಪ್ಪಿ, ಇವಾಗ ರವಿ ಏನ್ ಯೋಚನೆ ಮಾಡ್ತಾ ಇದ್ದಾನೆ ಹೇಳು? ಅದೇನೋ ಕೇಳ್ಸತ್ರ ಹೇಳೋ. ನೋಡ ರವಿ, 2 ಟ್ರಾಕ್ ಮೇಲೆ 1 ಟ್ರೈನ್ ಓಡಲ್ವಾ? 2 ಚಕ್ರದ ಮೇಲೆ 1 ಬೈಕ್ ಇರಲ್ವಾ? ಲೈಕ್ ವಿಷ್ಣುಗೂ 2 ಮ್ಯಾರೇಜ್ ಆಗಿಲ್ವಾ? ಈಶ್ವರಗೂ 2 ವೈಫ್ಸ್ ಇಲ್ವಾ? ಹಂಗೆ ನಾನ್ ಯಾಕೆ ಮೇಂಟೈನ್ ಮಾಡಬಾರ್ದು? ಓಹೋ, 2 ಹೋಟ್ಲಿಗೂ ಓನರ್ ಆಗಿರ್ಬೋದು ಅಂತ ಯೋಚನೆ ಮಾಡ್ತಿದ್ಯಾ? ಕೈ ಬಿಡ್ಸೋ. ಅಯ್ಯೋ ಲೇ ಬಿಡ್ಸೋ, ರವಿ ಕೈ ಬಿಡ್ಸೋ. ಮನೆಗ್ ಕೂತೀವಿ. ಮಾಸ್ಟರ್ ಡಿಗ್ರಿ ಅಯೋಗ್ಯ ನೀನು. ಲೇ ರವಿಗನ್, ನಾವ್ ಇದನ್ನ ಬೇರೆ ತರನೇ ಹ್ಯಾಂಡಲ್ ಮಾಡ್ಬೇಕು. ಬಾ ಸೂರ್ಯ, ಅಪ್ಪ ಅಮ್ಮ ಎಲ್ಲ ಆಚೆನೆ ಕೂತಿರೋದು. ನಾವ್ ಹಿಂಗ್ ಹೋಗೋಣಪ್ಪ. ಅಲ್ಲ, ಇವ್ರಿಬ್ರು ನನ್ನ 2 ಹ್ಯಾಂಡಲ್ ಮುರಿದು ಹಾಕ್ಬಿಟ್ಟು ಹ್ಯಾಂಡಲ್ ವಿತ್ ಕೇರ್ ಅನ್ನೋ ತರ ಮಾತಾಡ್ತಿದ್ರಲ್ಲ. ಛೇಚ, ಯಾಕೋ ಈ ಲೈಫ್ ಚೆನ್ನಾಗಿಲ್ಲಪ್ಪ. ನಮ್ ಕೋಮಲ್ ಇದಾರಲ್ಲಪ್ಪ, ನಮ್ ಇನ್ನೌಸ್ ಅಡ್ವೈಸರಾ? ಪಾಪ ಅವ್ರ ಮಗು ನೀರಲ್ಲಿ ಬಿದ್ದೋಗಿತ್ತಂತೆ. ಪರ್ಮಿಷನ್ ತಗೊಂಡ್ ಹೋದ್ರು. ಮಗು ಸಿಕ್ತಂತ ಗೊತ್ತಿಲ್ಲ ತಾಯವ್ವ. ಅವ್ರಲ್ಲೇ ಇದ್ದಿದ್ರೆ ಕಾಪಾಡಿರೋರು, ನಮ್ಮಪ್ಪನ್ ತರ. ಬಟ್ ಅವ್ರ ಆಫೀಸಲ್ಲಿ ಇದ್ರಲ್ಲ, ಚೆಕ್ ಮಾಡ್ಬೇಕು ಏನಾಗಿದೆ ಅಂತ. ಥ್ಯಾಂಕ್ ಯು. ಇಷ್ಟ ಅಂತ ಬೆಳಗ್ಗೆ ಜಾಮೂನ್ ಕೊಡ್ತಿದ್ದೀರಾ? ಹೆಲ್ತ್ ಬಗ್ಗೆ ಯೋಚನೆ ಇಲ್ವಾ ಯಾರಿಗೂ? ಇನ್ನದಕ್ಕೂ ಒಂದು ವಯಸ್ಸಿರತ್ತಮ್ಮ. ಆ ವಯಸ್ಸು ಮುಗ್ದೋದ್ರೆ ನಾವು ತುಂಬಾ ಇಷ್ಟ ಪಡೋದನ್ನೇ ಮೊದ್ಲು ಬಿಡ್ಬೇಕಾಗ. ಈಗ ತಿನ್ಬಿಡು.
ಓಕೆ. ಬ್ರದರ್ ಜಾಮೂನ್ ತಗೊಂಡಿದ್ವಲ್ಲ ಬಿಲ್ ಪೇ ಆಗಿದೆ ಸರ್. ಯಾರು ಕೂತಿದ್ದು? ತಿಂದಿದ್ ನಾವ್ ತಾನೆ. ನಿಮ್ ಅಣ್ಣವ್ರು ಕೊಟ್ಟಿರ್ಬೋದು. ಪಪ್ಪ ನಿನ್ನೆ ಒಂದ್ ಇನ್ಸಿಡೆಂಟ್ ಆಯ್ತು ಪಪ್ಪ. ಏನಮ್ಮ ಅದು? ಆ ಮಗು ನೀರಲ್ಲಿ ಬಿದ್ದ ವಿಷಯ ಕೇಳಿ ಅಪ್ಸೆಟ್ ಆಗಿದ್ದೆ. ಒಂದ್ ಚೇಂಜ್ ಓವರ್ ಇರ್ಲಿ ಅಂತ ಹೋಟೆಲ್ಗೆ ಊಟಕ್ ಹೋಗಿದ್ದೆ. ಅಲ್ಲೂ ಹೀಗೆ ಜಾಮೂನ್ ತಗೊಂಡೆ. ನನ್ ಮಜಾ ಆಯ್ತು. ಜಾಮೂನ್ ತಿಂದಿದ್ ನಾನು, ಬಿಲ್ ಕೊಟ್ಟಿದ್ ಇನ್ಯಾರೋ. ಯಾರ್ಯಾರೋ ಹಾಗೆಲ್ಲ ಬಿಲ್ ಕೊಡ್ತಾರ? ಏನೋ ಮಿಸ್ ಮಾಡ್ಕೊಂಡಿರ್ಬೇಕು. ಇಲ್ಲ ಪಪ್ಪ, ನಾನು ಹಾಗೆ ಯೋಚನೆ ಮಾಡಿ ಬಿಲ್ ಯಾರ್ ಕೊಟ್ಟಿದ್ದು ಅಂತ ಅಂದೆ. ವೇಟರ್ ಏನ್ ಹೇಳ್ದ ಗೊತ್ತಾ? ನಿಮ್ ಅಣ್ಣ ಕೊಟ್ಟಿದ್ದಾರೆ ಅಂದ. ನಿನ್ನ ಅಣ್ಣ ಅಂತಾನ? ಅದ್ ಯಾವ ಅಣ್ಣನೋ ಅಂತ ಹುಡ್ಕೊಂಡ್ ಹೋದೆ. ಸಿಕ್ಕದ್ವಾ? ಇಲ್ಲಪ್ಪ, ಮಿಸ್ ಆಗ್ಬಿಟ್ರು. ಅಲ್ಲಿ ಯಾರು ಇರ್ಲಿಲ್ಲ. ಯಾರೋ ಏನು, ಅದ್ರ ಬಗ್ಗೆ ಎಲ್ಲ ತುಂಬಾ ತಲೆ ಕೆಡ್ಸ್ಕೊಳೋದ್ ಬೇಡ. ಈಗ ನೆಮ್ಮದಿ ತಿಂಡಿತೀನಿ. ಕರೆಕ್ಟ್. ಯಾರ ಪೋಲಿಗಳೋ ರೌಡಿಗಳೋ ಆಗಿದ್ರೆ ತಲೆ ಕೆಡ್ಸ್ಕೋಬೇಕು. ಅಣ್ಣ ಅಂತ ಕರೆದಿದ್ದಾನೆ, ಸಭ್ಯಸ್ಥಾನ ಇರ್ಬೇಕು. ತಿಂಡಿತೀನು. ನಾನು ಇದನ್ನೇ ಗೆಸ್ ಮಾಡಿದ್ದೆ. ಓಕೆ. ಕೆಲ್ಸ ಇಲ್ವೇನೆಯ? ಇದ್ದಾಗ ಇದೆ ಅಂತ, ಇಲ್ದೇ ಇದ್ದಾಗ ಇಲ್ಲ ಅಂತ. ಫೋನು ಆನ್ ಆಗಿದೆ, ಯಾವ ಕಾಲು ಬಂದಿಲ್ಲ. ಆ ನೀತು ಜೊತೆ ಮಾತಾಡಿದ್ರ? ಮಾತಾಡಿಸಿ ಏನು ಪ್ರಯೋಜನ ಆಗಿಲ್ಲಪ್ಪ. ಸಿಕ್ಕಾಪಟ್ಟೆ ಸ್ಟಬರ್ನ್ ಆಗಿದ್ದಾಳಪ್ಪ ಅವಳು. ಮದ ಹತ್ತಿರೋ ಮದನಾರಿ, ಕುಣಿಯಕ್ ಬರ್ದೇ ಇರೋ ಬುಗುರಿ ಮೊಳೆ ಡೊಂಕು ಅಂದಂಗೆ. ನೀನ್ ಏನಾನ ಇರೋ ರವಿ, ಪಾದಕ್ಕಾಕಿ ನಮಸ್ಕಾರ ಮಾಡ್ತದಲ್ಲ. ಮಾವ, ಅವಳೆಲ್ಲ ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿದ್ದಾಳೆ. ಈ ವಿಷಯ ರವಿಗ್ ಗೊತ್ತಾದ್ರೆ ಅವ್ನ್ ದೂರ ಆಗ್ತಾನೆ ಅಂತ ಗೊತ್ತಿದ್ರು ಲವ್ ಮಾಡೋ ನಾಟಕ ಮಾಡಿದಾಳೆ. ಪ್ರೀತಿ ಅನ್ನೋದೇ ನಾಟಕ ಕಂಡ್ರು. ಏಯ್, ಎಲ್ಲಾ ಪ್ರೀತಿನೂ ಹಂಗೆ ಇರಲ್ಲ ಯಜಮಾನ್. ನಿನಗ್ ಗೊತ್ತಿರೋದು ಆ ರೋಹಿಣಿ ಪ್ರೀತಿ ಮಾತ್ರ. ನಮ್ಮಂಗೆ ಒರಿಜಿನಲ್ ಲವ್ಸ್ ಬಗ್ಗೆ ನಿನಗ್ ಗೊತ್ತಿಲ್ಲ ಬಿಡು. ಅದೇನು ಅಪ್ಪಿ ಅದು? ಒರಿಜಿನಲ್ ಡೂಪ್ಲಿಕೇಟು? ಒರಿಜಿನಲ್ ಬೆಂಕಿ ಕಡ್ಡಿ ತರ ಎಲ್ಲಿ ಗೀರ್ತೀವೋ ಅಲ್ಲೇ ಅಂಟ್ಕತದೆ. ಡೂಪ್ಲಿಕೇಟು ಈ ಸ್ಟೋನ್ಸು ಲೈಟ್ರ್ ತರ ಹಿಂದೆ ಅದು ಮುದ್ರೆ ಮುಂದೆ ಅಂಟ್ಕತದೆ. ನಂಬಕ್ಕಾಗಲ್ಲ ಅದನ್ನ. ಸಾಕಂದಿದ್ದೀನಿ, ಸುಮ್ಮನ್ ಕುತ್ಕೊಳ್ಳಲ್ಲ. ಇವು ಅಮ್ಮನ್ ನೋಡ್ಬಿಟ್ಟು ಇದನ್ನೆಲ್ಲ ಹೇಳ್ಬೇಡ ನೀನು. ಬಂದಿದ್ 2 ದೊಡ್ಡ ಮನೆಯಿಂದ ಬಂದು ಅವು ದೂರ ಆಗ್ಬಿಟ್ಟು ಇದು ಮಾತ್ರ ಅಂಟ್ಕೊಂಡಿದೆ. ಗೋಡೆಗೆ ಹಲ್ಲಿ ನೇತಾಕ್ತಂಗೆ ದ್ರಾಬೆ ತಂದು. ಏನಂತೆ ಮೋಸ ಮಾಡಿದೀನಿ ನಾನು? ನನ್ ಗಂಡಂಗೆ ನಾನು ನಿಷ್ಠೆಯಿಂದಾನೇ ಇದ್ದೀನಿ. ಯಾವ ವಿಷಯದಲ್ಲಿ ಸುಳ್ಳಾಗಿ ಮೋಸ ಮಾಡಿ ಬದುಕ್ತಿಲ್ಲ. ಸಾಕ್ ಸುಮ್ನೆ ಕೊಚ್ಕೋಬೇಡ. ನಿನಗ್ ಗತಿ ಇಲ್ಲ. ಫುಡ್ಡು ಬಿಡ್ಡು ಸಿಕ್ಕಿದೆಯಲ್ಲ, ಅದಕ್ಕೆ ಜಿಗಿಳೆ ತರ ಇಲ್ಲೇ ಅಂಟ್ಕೊಂಡಿದ್ಯಾ. ಎಮ್ಮೆಗೆ ಪಂಚಾಮೃತಕ್ಕೂ ಕಲ್ಗಚ್ಗೂ ವ್ಯತ್ಯಾಸ ಗೊತ್ತಾಗಲ್ಲ ಮೀನಾ. ಏನೇ ಕುಡಿದ್ರು ಕೊನೆಗೆ ಕೊಚ್ಚೆ ಸವಾಸಕ್ಕೆ ಹೋಗುತ್ತೆ. ಹಂಗಾದ್ರೆ ಇವಾಗ ನನ್ ಎಮ್ಮೆನಾ? ಇವಾಗಲ್ಲ, 26 ವರ್ಷದಿಂದ ಎಮ್ಮೆನೆ. ಅಲ್ಲ ರೀ, ಸುಮ್ನೆ ಇರೇ ಘಟೋದ್ಗಜೆ. ಅಪ್ಪ ರವಿ, ಶ್ರುತಿ ಹೇಳ್ದೇನೋ ನಾನು ನೀತು ಹತ್ರ ಕೆಲ್ಸ ಬಿಟ್ಟಿದೀನಿ ಅಂತ? ಹೇಳಿದ್ರು ಪ್ರಯೋಜನ ಇಲ್ಲಪ್ಪ. ಯಾಕಯ್ಯ? ಆ ನೀತು ಶ್ರುತಿ ಹತ್ರ ಸಾರಿ ಕೇಳ್ಬೇಕು. ಹಾಗೆ ನಾನು ರವಿನ ಲವ್ ಮಾಡ್ತಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಹಾಕ್ಬೇಕಂತೆ. ಅಲ್ಲಿವರೆಗೂ ಶ್ರುತಿ ಇಲ್ಲಿಗ್ ಬರಲ್ವಂತೆ. ಹುಚ್ಚ ಬಿಡೋವರೆಗೂ ಮದುವೆ ಆಗಲ್ಲ, ಮದುವೆ ಆಗೋವರೆಗೂ ಹುಚ್ಚ ಬಿಡಲ್ಲ ಅಂದಂಗಾಯ್ತು. ಶಾಂತಿ, ಫೋನ್ ಮಾಡಿ ಮಾತಾಡುವ ಶ್ರುತಿ ಜೊತೆ. ನಾನಾ? ಮನೆ ಹಿರಿಕಳಾಗಿ ಸೊಸೆನ ಕರಿಬೇಕಾದ್ದು ನಿನ್ ಕರ್ತವ್ಯ. ಅತ್ತೆಯಾಗಿ ಪಾತ್ರ ನಿರ್ವಹಿಸೋ ಸಮಯ ಬಂದಿದೆ. ಒಂದ್ ಫೋನ್ ಮಾಡು. ನನ್ನ ಮಾತಿಗೆ ಅವಳತ್ರ ಬೆಲೆ ಇದೆ. ಅಮ್ಮ ಬೇಡಮ್ಮ, ಅವಳಿಗೆ ಮೊದ್ಲೇ ಕೊಬ್ಬು ಜಾಸ್ತಿ. ಏನಾದ್ರೂ ಮಾತಾಡಿದ್ರೆ ಕಷ್ಟ. ನನ್ನ ಮಾತಿಗ್ ಮರ್ಯಾದೆ ಕೊಡ್ತಾಳ್ ಕಣವಳು. ಅವಳಿಗೆ ಅತ್ತೆ ಅಂದ್ರೆ ಪಂಚ ಪ್ರಾಣ. ಹಲೋ, ಯಾರು? ನಾನಮ್ಮ, ನಿಮ್ಮತ್ತೆ. ಯಾವತ್ತೆ? ಇದೇನಮ್ಮ ಹಿಂಗ್ ಕೇಳ್ತಿದ್ಯಾ? ನಿಮ್ ಬಂಗಾರದಂತ ಅತ್ತೆ ಶಾಂತಿ ಮಾತಾಡ್ತಿರೋದು. ಅಲ್ಲ, ಒಂದಿನಕ್ಕೆ ನಾನು ಮರ್ತೋಗ್ಬಿಟ್ಯಾ ನೀನು? ಓ, ಫೋನ್ ನೋಡ್ಲಿಲ್ಲ, ಹಾಗೆ ಪಿಕ್ ಮಾಡ್ದೆ ಅತ್ತೆ. ಏನ್ ವಿಷಯ ಹೇಳಿ. ಫೋನ್ ನೋಡಿಲ್ವಾ? ಅದಕ್ಕೆ ಪಾಪ ಗುರ್ತು ಸಿಕ್ಕಿಲ್ಲ. ಸರಿ ಶ್ರುತಿ, ಹೇಗಿದ್ಯಮ್ಮ? ಹೇಗಿರಕ್ ಸಾಧ್ಯ? ನಾನ್ ಬಂದಿರೋ ವಿಷಯ ನಿಮಗ್ ಗೊತ್ತಿದ್ದು ಕೇಳ್ತಿದಿರಲ್ಲ. ಇದೇನು ಬಾಯಪ್ಪ ಇದು? ಸ್ವಲ್ಪನೂ ರೆಸ್ಪೆಕ್ಟೇ ಇಲ್ಲ ಇವಳಿಗೆ. ಅದನ್ನೇ ನಿನ್ಸ್ಕೊಂಡು ಊಟ ತಿಂಡಿ ಬಿಟ್ಟು ಆರೋಗ್ಯನ ಹಾಳು ಮಾಡ್ಕೋಬಿಡ ಕಣಮ್ಮ. ನನ್ಗೇನಂತ ಕರ್ಮ? ಇವಾಗ ತಾನೇ ಮೊಗ್ಲೈ ಬಿರಿಯಾನಿ ತಿನ್ಕೊಂಡ್ ಹೊರಟಿದೀನಿ. ಬಿರಿಯಾನಿ? ಮೊಗ್ಲೈ ಬಿರಿಯಾನಿ ತಿಂದ್ಯಾ? ಊಟ ಬಿಡಕ್ ನಾನೇನ್ ತಪ್ಪು ಮಾಡಿದೀನಿ? ಓ ಸರಿ ಬಿಡಮ್ಮ. ಅಲ್ಲ, ಮನೆಗೆ ಯಾವಾಗ ಬರ್ತೀಯಾ? ಯಾವ ಮನೆಗೆ? ಯಾವ ಮನೆ ಅಂದ್ರೆ? ಈ ಮನೆಗೆ. ಯಾಕೆ ಅಲ್ಲಿಗ್ ಬರ್ಬೇಕು? ಹಾಗಂದ್ರೆ ಏನಮ್ಮ ಅರ್ಥ? ರವಿ ನೋಡ್ಕೊತಾನೆ. ಯಾರನ್ನ? ನನ್ನ? ಅವಳನ್ನ? ಏನಮ್ಮ ಹಿಂಗ್ ಕೇಳ್ತಿದ್ಯಾ? ಅಲ್ಲ, ನಾನ್ ಹೇಳಿದ್ದು ಸಮಸ್ಯೆಗಳನ್ನೆಲ್ಲ ರವಿ ನೋಡ್ಕೋತಾನೆ ಅಂತ. ನನ್ ಪ್ರಕಾರ ಸಮಸ್ಯೆನೆ ನಿಮ್ ಮಗ ಆತೆ. ಏನಮ್ಮ ನೀನು ಗುಂಡ್ಕಾಯಿ ಮಂಡ್ಕಾಯಿ ತರ ಮಾತಾಡ್ತಿದ್ಯಲ್ಲ. ನಿನಗ್ ಗೊತ್ತಾ ಶ್ರುತಿ, ಈಗ ರವಿ ನೀತು ಜೊತೆ ಕೆಲ್ಸ ಮಾಡ್ತಿಲ್ಲ. ಅದಕ್ಕೆ ನೀನ್ ಇಲ್ಲಿಗ್ ಬರ್ಬೋದಲ್ಲಮ್ಮ? ಇಲ್ಲ, ನೀತು ಸೋಷಿಯಲ್ ಮೀಡಿಯಾದಲ್ಲಿ ಸಾರಿ ಕೇಳಿ ರವಿನ ಲವ್ ಮಾಡ್ತಿಲ್ಲ ಅಂತ ಹೇಳ್ಬೇಕು. ಅವಾಗ ಬರ್ತೀನಿ. ಅಯ್ಯೋ, ನೀನೇನ್ ಪುಟ್ಟ ಹೀಗೆ? ಅಲ್ಲ, ಅತ್ತೆ ಅಂದ್ರೆ ನಿನ್ಗೊಂಚೂರು ಮರ್ಯಾದೆನೇ ಇಲ್ವಾ? ಅಲೋ ಶ್ರುತಿ, ಶ್ರುತಿ ಮಮ್ಮಿ, ಸುಮ್ನಿರೋ. ಮಮ್ಮಿ ಏನು? ಅದು ಹಾಗೆ ಕಾಲ್ ಕಟ್ಟಾಯ್ತು. ಅವಳು ಕಟ್ ಮಾಡಿಲ್ಲ ಕಣೋ, ಲೈನ್ ಪ್ರಾಬ್ಲಮ್ ಆಗಿ ಕಟ್ ಆಗಿದೆ ಅಷ್ಟೇ. ರವಿ, ಅವಳ ಕೋಪ ಏನು ಅಂತ ನಿನ್ಗೆ ಗೊತ್ತಿದೆ ಅಲ್ವಾ? ಸಡನ್ ಆಗಿ ಕಮ್ಮಿ ಆಗಲ್ಲ. ಪಾಪ ಅಪ್ಪಿ ನೀನು. ಅಲ್ಲ, ಅಮ್ಮನ್ ಜೊತೆನೆ ಹಂಗ್ ಮಾತಾಡಿದ್ರೆ ನಿನ್ ಜೊತೆ ಯಪ್ಪ. ಆಯ್ತು ಹೋಗ, ಯಾಕ ಉರಿಸ್ತೀಯಾ? ಆಯ್ತೇನ್ರಿ?
ಆಯ್ತಾ ನನಗ್ ಹೀಗೆ ಅವಮಾನ ಮಾಡ್ಬೇಕು ಅಂತ ತಾನೇ ನೀನೇ ಫಮ್ನಾಡಿ ಶಾಂತಿ ಅಂತ ಹೇಳಿದ್ದು. ಹಾಗೇನಿಲ್ಲ ಇನ್ನು ಬಗ್ಗೆ ನಿನಗೂ ಗೊತ್ತಾಗ್ಲಿ ಅಂತ. ಅವಮಾನ ಮಾಡ್ತಿದ್ರೆ ನೋಡ್ಕೊಂಡ್ ಕೂತಿದ್ದಾನೆ. ಮಾವ ನಾಳೆ ಅಂಗಡಿ ಓಪನ್ ಆಗ್ತಿದೆ, ಅಲ್ಲಿ ಕರಿತೀನಿ, ನಾವೆಲ್ಲ ಅಲ್ಲೇ ಇರ್ತೀವಲ್ಲ, ಕನ್ವಿನ್ಸ್ ಮಾಡೋಣ. ಆಯ್ತಮ್ಮ, ಅದು ನೋಡೋಣ. ಇದು ಸಂಜೆ ಒಳಗಡೆ ಸಬ್ಮಿಟ್ ಮಾಡ್ಬಿಡಿ. ಸರಿ ಸರ್. ಸರ್, ಆ ರೋಹಿಣಿ ಅವರು ಅರ್ಧ ಗಂಟೆಯಿಂದನೂ ವೇಟ್ ಮಾಡ್ತಾ ಇದಾರೆ. ಅವ್ರಿನ್ನೂ ಹೋಗಿಲ್ವೇನ್ರಿ? ಏನ್ ರಾಮಾಯಣನ ಏನ ಅವ್ರದ್ದು? ನಾನ್ ನೋಡ್ತೀನಿ ಹೋಗಿ. ನಮಸ್ಕಾರ ಸರ್. ಏನ್ರಿ ಮಾತಾಡ್ಬೇಕು ಅಂತ ಬಂದಿದ್ದೀರಂತೆ? ಅವತ್ತೇ ನಿಮ್ ಸಾಹಸ ಸಾಕು ಅಂತ ಹೇಳಿರ್ಲಿಲ್ವಾ? ಸರ್, ನನ್ ಗಂಡ ಹಾಗೇನೆ, ಅವ್ರಿಗೊಂದ್ ಸ್ವಲ್ಪ ಆಟಿಟ್ಯೂಡ್ ಜಾಸ್ತಿ. ಸ್ವಲ್ಪನಾ? ಅಷ್ಟು ದುರಂಕಾರ ತೋರಿಸಿದಕ್ಕೆ ಅವ್ರನ್ನ ದೂರ ಮಾಡಿದ್ದು ಸರಿ. ಏನ್ ವಿಷಯ? ಸರ್, ನೀವಿವತ್ತು ಆರ್ಡರ್ ಕ್ಯಾನ್ಸಲ್ ಮಾಡಿದಕ್ಕೆ ನನ್ ಜೀವನನೇ ಇವತ್ತು ಬೀದಿಗೆ ಬಂದಿದೆ ಸರ್. ಅದೇಗೆ? ಅವತ್ತನ್ನ ಆರ್ಡರ್ ಕ್ಯಾನ್ಸಲ್ ಮಾಡಿದ್ದು 5 ಡಿಗ್ರಿ ಮನೋಜ್ ಅವರಿಂದ. ಆದ್ರೆ ನರ್ತಕಿ ಮೇಡಮ್ ಜೊತೆ ಮಾತಾಡಿ ಆರ್ಡರ್ ಕೊಡ್ಸದ್ ನಾನು. ಆರ್ಡರ್ ಪೂರ್ತಿ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿ ತುಂಬಾ ಸಾಲ ಮಾಡ್ಕೊಂಡಿದ್ರು. ಈ ಏಕಾಏಕಿ ಆರ್ಡರ್ ಕ್ಯಾನ್ಸಲ್ ಆಗಿದ್ದಕ್ಕೆ ಅವರು ಸಾಲ್ಗಾರರಾಗಿ ಬೀದಿಗೆ ಬಂದ್ರು. ಇದಕ್ಕೆಲ್ಲ ನಾನೇ ಕಾರಣ ಅಂತ ನನ್ನ ಮನೆಯಿಂದ ಹೊರಗೆ ಹಾಕಿದ್ದಾರೆ. ಏನು? ಹೌದು ಸರ್, ಬರೀ ಮನೆಯಿಂದ ಹೊರಗೆ ಕಳ್ಸಿರೋದಲ್ಲ, ಡಿವೋರ್ಸ್ಗೂ ಅಪ್ಲೈ ಮಾಡಿದ್ದಾರೆ. ಅದ್ಯಾವ ಸಿಮೆ ಯಜಮಾನರಿ ಅವರು? ಬಿಸ್ನೆಸ್ ಅಲ್ಲಿ ಲಾಸ್ ಆಯ್ತು ಅಂತ ಯಾರಾದ್ರೂ ಹೆಂಡತಿಗೆ ಡಿವೋರ್ಸ್ ಕೊಡ್ತಾರೇನ್ರಿ? ಕರೀರಿ, ಬುದ್ಧಿ ಹೇಳ್ತೀನಿ. ಅವರು ಬುದ್ಧಿ ಮಾತಿಗೆ ಬಗ್ಗಲ್ಲ ಸರ್, ದುಡ್ಡಿನ ಮಾತ್ರ ಬದ್ಲಾಗ್ತಾರೆ. ಸರಿ, ನಾನೇನ್ ಮಾಡ್ಬೇಕು ಇವಾಗ? ನನ್ ಜೀವನ ಯಾವಾಗ ನಿಮ್ ಕೈಯಲ್ಲಿದೆ, ನೀವ್ ಹೇಗಾದ್ರೂ ಮಾಡಿ ಬಿಸ್ನೆಸ್ ಅವ್ರಿಗೆ ಕೊಟ್ರೆ. ಬೇರೆಯವ್ರಿಗೆ ಕೊಟ್ಟಿದ್ದೀನಲ್ಲಮ್ಮ. ಸರ್ ಪ್ಲೀಸ್ ಸರ್, ನನ್ನನ್ನ ನಿಮ್ ಮನೆ ಮಗಳು ಅಂತ ಅನ್ಕೊಳ್ಳಿ. ಈಗ ನನ್ ಜೀವನ ನೀವ್ ತಗೊಳ್ಳೋ ನಿರ್ಧಾರದ ಮೇಲಿದೆ. ಗಂಡ, ಮನೆ, ಮಕ್ಕಳು ಎಲ್ರೂ ಇದ್ರು ಅನಾಥೆ ಆಗ್ಬಿಟ್ಟಿದೀನಿ. ದಯವಿಟ್ಟು ಸಹಾಯ ಮಾಡಿ ಸರ್. ಏನಮ್ಮ ಎಮೋಷನಲ್ ಆಗಿ ಮಾತಾಡ್ತಿದ್ಯಾ? ಸರಿ, ನನಗೊಂದ್ 2 ದಿನ ಟೈಮ್ ಕೊಡಿ, ಮತ್ತೆ ನಾನ್ ನಿಮಗೆ ಕಾಲ್ ಮಾಡ್ತೀನಿ. ಸರ್, ಅಳಬೇಡಿ, ಹೋಗ್ ಬನ್ನಿ. ತುಂಬಾ ಥ್ಯಾಂಕ್ಸ್ ಸರ್. ನಾನ್ ಹೇಳೋ ಕತೆಗಳನ್ನ ಬರೀ ಕೇಳಿದ್ರೆ ಸಾಲ್ದು ಮಕ್ಕಳ, ನೀವು ಅದನ್ನ ಫಾಲೋ ಮಾಡ್ಬೇಕು, ಒಳ್ಳೆ ದಾರಿನಲ್ಲಿ ನಡಿಬೇಕು, ಆಯ್ತಾ? ಈಗ ಈ ಏಂಜಲ್ ಹೊರಡ್ತಾಳೆ. ಬಾಯ್ ಬಾಯ್. ಈ ಏಂಜಲ್ ಕಾಸ್ಟ್ಯೂಮು ನಿನಗೆ ತುಂಬಾ ಚೆನ್ನಾಗಿ ಕಾಣ್ತಿದೆ ಕಸ್ತೂರಿ. ಆಕಾಶದಿಂದ ನಿಜವಾದ ಏಂಜಲೇ ಕಣ್ಮುಂದೆ ಬಂದಿರೋ ಹಾಗೆ. ಸುಮ್ನೆ ಹೇಳ್ಬೇಡಿ ಕಾಶಿನಾಥ್. ನಿಜ ಕಸ್ತೂರಿ, ನೀನ್ ಯಾವುದೇ ವೇಷ ಹಾಕಿದ್ರು ಆ ಪಾತ್ರನೇ ನೀನ್ ಆಗ್ಬಿಡ್ತೀಯ. ಅವತ್ತು ಶಾರದೆ, ಇವತ್ತು ದೇವತೆ. ಕಸ್ತೂರಿ, ಒಂದಷ್ಟು ಮಾಂಟೇಜಸ್ ತಗೊಳ್ಳೋಣ, ವಿಡಿಯೋಗೆ ಹೆಲ್ಪ್ ಆಗುತ್ತೆ. ಓಕೆ, ಸರಿ, ಏನ್ ಮಾಡ್ಬೇಕು? ನಾನೀಗ CG ಮಾಡ್ಕೋತೀನಿ. ನೀನು ಆಕಾಶದಲ್ಲಿ ತೇಲಾಡೋ ಹಾಗೆ ಒಂದು ಸಣ್ಣ ಡ್ಯಾನ್ಸ್ ಸ್ಟೆಪ್ಸ್ ಹಾಕ್ತೀಯಾ? ಅಯ್ಯೋ 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 ದೇವ್ರೆ, ಏನಾಗ್ತಾ ಇದೆ ಇಲ್ಲಿ? ಬಾರಿ ಶಾಂತಿ, ನೀನು ಡ್ಯಾನ್ಸ್ ಮಾಡೆ. ನಾನ್ ಹಿಂಗೆಲ್ಲ ಕುಣಿಲಾರೆ. ಡ್ಯಾನ್ಸ್ ಮನೆಯಲ್ಲೇ ಮಾಡ್ತಿರೋ ಅಥವಾ ಸ್ಟೇಜ್ ಶೋನು ಇರುತ್ತಾ ಕಸ್ತೂರಿ ಅವ್ರೆ? ನೀವ್ ಮಾತಾಡ್ತೀರಿ, ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ವಿಶಾಲ್ ಅವ್ರೆ, ಇದೊಂದ್ ಸ್ವಲ್ಪ ಬಿಚ್ಚಿ. ಅದ ಮತ್ತೇನಾರ ಬಿಚ್ಚಬೇಕಾ? ಇಲ್ಲ ಬೇಡ, ಸಾಕು. ಏನೇ ಕಸ್ತೂರಿ, ಕುಂತ ಜೋರಾಗಿದೆ. ಜೀವನದಲ್ಲಿ ತುಂಬಾ ದಿನ ಆದ್ಮೇಲೆ ಯಾವ ಟೆನ್ಷನ್ ಇಲ್ದೆ ತುಂಬಾ ಖುಷಿಯಾಗಿದ್ದೀನಿ. ಈಗೇನು ಇದು ತಪ್ಪು ಅಂತೀಯಾ? ಸೊಟ್ಟಿಗಿದ್ರು ಮೂಗು ಇಲ್ಲ, ನನ್ನ ಮೂಗು ನೆಟ್ಟಿಗೆ ಇದೆ ಅನ್ನೋರಿಗೆ ಬುದ್ಧಿ ಹೇಳಕ್ಕಾಗತ್ತಾ? ನಡ್ಸು ನಡ್ಸು ನಡ್ಸು. ಆದ್ರೆ ನೀನು ನೆಮ್ಮದಿಯಾಗಿ ಆಕಾಶದಲ್ಲಿ ತೇಲಾಡ್ತಿದ್ಯಾ. ನಾನು ಸಮಸ್ಯೆಗಳ ಸಮುದ್ರದಲ್ಲಿ ಮುಳುಗೋಗ್ತಾ ಇದ್ದೀನಿ. ಏನಂತ ಸಮಸ್ಯೆ ಆಗಿರೋದು ನಿಂಗೆ? ಏಂಜಲ್ ಕೇಳ್ತಾ ಇದಾರಲ್ಲ ಟೀಚರ್, ನಿಮ್ ಸಮಸ್ಯೆನ ಹೇಳ್ಕೊಡಿ. ಏನ್ ತಮಾಷೆ ಮಾಡ್ತಿದ್ದೀರಾ? ನೋಡ್ ಶಾಂತಿ, ಸುಖ ಆಗ್ಲಿ ದುಃಖ ಆಗ್ಲಿ ಎಲ್ಲ ನಮ್ಮಲ್ಲೇ ಇರುತ್ತೆ. ಎಲ್ರೂ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡ್ರೆ ನಾವು ಕೂಡ ಚೆನ್ನಾಗಿರ್ತೀವಿ. ಓ, ಎಲ್ರು ಹಾಳು ಬಿದ್ದೋಗ್ಲಿ ಅಂತ ಯೋಚನೆ ಮಾಡೋ ರಾಕ್ಷಸಿ ಅಲ್ವಾ ನಾನು? ನಾನ್ ಹಾಗೆ ಹೇಳ್ತಿಲ್ಲ ಕಡೆ. ಎಷ್ಟೋ ಜನ ವಯಸ್ಸಾದ ಕಾಲದಲ್ಲಿ ನೆಮ್ಮದಿ ಇಲ್ದೇ ಇರ್ತಾರೆ. ಅದಕ್ ಕಾರಣ ವಯಸ್ಸಲ್ಲಿ ಇರ್ಬೇಕಾದ್ರೆ ಮಾಡಿರೋ ಪಾಪ ಕರ್ಮಗಳೇ ಕಣೆ. ಏನ್ ಕಸ್ತೂರಿ ಅವ್ರೆ, ವಿಡಿಯೋದಲ್ಲಿ ಮಕ್ಕಳಿಗೆ ಕತೆ ಹೇಳ್ದಂಗೆ ನಮ್ ಟೀಚರ್ಗೂ ಕತೆ ಹೇಳ್ತಾ ಇದ್ದೀರಾ? ಪಾಪ ಅವ್ರು ಎಷ್ಟು ಕಷ್ಟದಲ್ಲಿದ್ದಾರೆ ಗೊತ್ತಾ ನಿಮಗೆ? ನಾನು ಆ ಕಷ್ಟ ಏನು ಅಂತಾನೆ ಅಲ್ವಾ ಕೇಳ್ತಾ ಇರೋದು. ರೋಹಿಣಿ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಶಾಂತಿ? ಅವಳ ಸಮಸ್ಯೆ ಜೊತೆ ಈಗ ಒಂದ್ ಹೊಸ ಸಮಸ್ಯೆ ಹುಟ್ಟಿದೆ ರವಿ ಶ್ರುತಿ ಜೀವನದಲ್ಲಿ. ಈ ಶ್ರುತಿ ಅಂದ್ರೆ ನಿಮ್ಮ 3ನೇ ಸೊಸೆ ಅಲ್ವಾ ಟೀಚರ್? ಆ ಹುಡುಗಿ ಒಳ್ಳೆ ಹುಡುಗಿನೇ. ಅವಳು ಮದುವೆಗ್ ಮುಂಚೆ ಏನ ಏ, ನಿಮ್ ಬಾಯಿಗೆ ಬೇನ್ರಿ ಬಂದಿರೋದು? ಅಯ್ಯೋ, ಹಾಗೆಲ್ಲ ಏನು ಇಲ್ಲ, ಸುಮ್ನಿರಿ. ಸಮಸ್ಯೆ ಆಗಿರೋದು ರವಿ ಕೆಲ್ಸ ಮಾಡೋ ಹೋಟ್ಲಲ್ಲಿ. ಅದೇನು ಅಂತ ನೆಟ್ಟಿಗೆ ಹೇಳ್ಬಾರ್ದನೆ ಶಾಂತಿ? ರವಿ ಕೆಲ್ಸ ಮಾಡೋ ಹೋಟ್ಲ್ ಇದೆಲ್ಲ, ಅದ್ರ ಓನರು ನೀತು. ಆ ನೀತು ನಮ್ ರವಿನ್ ಲವ್ ಮಾಡ್ತಾವಳಂತೆ. ಏನ್ ಹೇಳ್ತಿದ್ಯಾ ಶಾಂತಿ? ಮದ್ವೆ ಆಗಿರೋ ಹುಡುಗನ್ನ ಲವ್ ಮಾಡ್ತಿದ್ದಾಳ? ಅಯ್ಯೋ ರಾಮ, ಅವಳಿಗೇನ್ ಬಂದಿದ್ಯೆ? ಈ ತಪ್ಪಲ್ವೇನೆ? ಇದನ್ನ ನೀನ್ ಹೇಳ್ತಿದ್ಯಾ ನೋಡು. ಏನಂದೆ? ಇಷ್ಟು ದಿನ ನಿಮ್ ವಿಷಯಕ್ಕೆ ನಾವು ಬಂದಿರ್ಲಿಲ್ಲ. ಯಾಕೆ ಗೊತ್ತು? ಈ ಸೂರ್ಯನ್ಗೆ ಎದುರು ನಿಂತ್ಕೊಳ್ಳೋರು ಎದುರಾಕೊಳ್ಳೋರು ಇಬ್ರು ನೆಮ್ಮದಿಯಾಗಿರೋಣ. ಸೀರಿಯಸ್ ಆಗಿ ವಾರ್ನಿಂಗ್ ಕೊಡ್ತಾ ಇದೀನಿ. ನನ್ನ ತಮ್ಮ ರವಿಯಿಂದ ದೂರ ಇದ್ಬಿಡು. ಇರಲ್ಲ ಅಂದ್ರೆ ನೀನು ನಿನ್ ಹೋಟ್ಲು ಎರಡೂ ಇರಲ್ಲ. ಸೂರ್ಯ, ಮೇಡಪ್ನೆ, ಏನೋ ಮಾಡಿದ್ಯಾ ನೀನು? ಏನ್ ಮಾಡ್ ಬಂದಿದ್ಯೋ? ರವಿ, ಏನ್ ರವಿ ಇದಲ್ಲ? ಇವ್ನ್ ಹೋಗಿ ನೀತು ಹೊಡೆದಿದ್ದಾನಪ್ಪ, ಕಾಲ್ ಮುರಿದೋಗಿದೆ. ಅಷ್ಟೇ ಅಲ್ಲ, ನಮ್ ಹೋಟ್ಲ್ಗೆ ಬೆಂಕಿ ಹಚ್ಚಿದಾನೆ.